ನನ್ನ ಕವನ ನೀವು ಕೇಳುವಿರಾ? ಕೇಳದಿದ್ದರೂ ಹೇಳುತ್ತೀನಿ. ಬಿರುಗಾಳಿಯಲ್ಲಿ ಬಿರುಗಾಳಿಯಲ್ಲಿ ಬಂದು ತಂಗಾಳಿಯಾಗಿ ಬೀಸಿ ಮನಸ್ಸಲ್ಲಿ ನೆಲೆಯಾಗಿ ಹೇಳದೆ ಕೇಳದೆ ದೂರಾದೆ ಈ ಏಕೆ. ಕಣ್ಣಲ್ಲೇ ಮಾತಾಡ್ತೀರಾ ಹುಡುಗಿರು, ನಾವು ಆಲ್ಟಲ್ಲೇ ಮಾತಾಡ್ತೀವ. ಹೋಗ್ಬೇಕಾದ್ರೆ ನನಗೆ ಇಷ್ಟ ಇಲ್ಲ, ನನ್ಗೆ ಈ ತರ ಆಗಿದೆ, ಏನೋ ಒಂದು ರೀಸನ್ ಕೊಟ್ಟು ಹೋಗ್ಬೇಕು ತಾನೆ. ನಿಮ್ಮನ್ನ ಪ್ರೀತಿಸಿ ನಿಮ್ಮನ್ನ ನಾವು ಪ್ರೀತಿಸೋ ನೀವು ಮಾಡ್ಕೊಂಡು ಲಾಸ್ಟ್ ರೀಸನ್ ಇಲ್ಲದೆ ಕೈ ಕೊಟ್ಟು ಹೋಗ್ತೀರಾ. ಹುಡುಗರ ಆಲ್ಟೇನು ಬರ್ನಾಗ್ಬೇಕಾ? ನೀವಿಲ್ಲ ಅಂದ್ರೆ ಇನ್ನೊಂದು ಹುಡುಗಿರೆ, ಅದಕ್ಕೊಂದು ರೀಸನ್ ಬೇಕು. ಇಷ್ಟು ದಿನ ನಮ್ ಜೊತೆ ಮೂವ್ ಮಾಡಿದ್ರಿ, ಲವ್ ಆಗ್ಬೋದು, ಫ್ರೆಂಡ್ಶಿಪ್ ಆಗ್ಬೋದು, ಅಟ್ರಾಕ್ಷನ್ ಆಗ್ಬೋದು, ರೀಸನ್ ಕೊಟ್ಟು ದೂರ ಹೋಗ್ಬೇಕು. ಬಿರುಗಾಳಿಯಲ್ಲಿ ಪ್ರೀತಿ ಅಂದ್ರೆ ನಾನು ಸಿಕ್ಕಾಪಟ್ಟೆ ಹೊರಟ, ನನ್ನಲ್ಲಿ ನೀನು ಪ್ರೀತಿ ತುಂಬಿ ಮನದಲ್ಲಿ ನೆಲೆಯಾಗಿ ಈಗೇಕೆ ರೀಸನ್ ಹೇಳ್ದೆ ದೂರ ಆದೆ. ಹುಡುಗರ್ನೆಲ್ಲ ಅಳಿಸ್ಬೇಡಿ ಕಣ್ರಿ, ನಿಮ್ಗೆ ಇವತ್ತು ಗೊತ್ತಾಗಲ್ಲ, ಯಾವ್ದೋ ಮುಚ್ಕುಲ್ ಕಟ್ತಾರಲ್ಲ ನಿಮ್ಮ ಅಪ್ಪ ಅಮ್ದಿರೋ, ಅವತ್ತು ಹುಡುಗರು ಬೆಲೆ ಗೊತ್ತಾಗೋದು. ನೀನ್ ದೊಡ್ಡ ಕಾವಲಿಲೋ ಇಲ್ಲ ಕೆರೆಲೋ ನೀರ್ ಖಾಲಿ ಆದ್ಮೇಲೆ ಒಳಗಡೆ ದೇವಸ್ಥಾನ ಇರೋದು ಗೊತ್ತಾಗೋದು. ನೀವಿಲ್ಲ ಅಂದ್ರೆ ಇನ್ನೊಬ್ರು ಸಿಗ್ತಾರೆ, ಓಕೆನಾ? ಅದು ಪ್ರಶ್ನೆ ಬೇರೆ. ಆದ್ರೆ ನಿಮ್ ಲೈಫ್ ನೀವ್ ಯಾರು ಮಾಡ್ಕೋತೀರ? ಒಂದ್ ರೀಸನ್ ಯಾರ ಕೊಟ್ಟೋದ್ರೆ ಹುಡುಗ ಎಷ್ಟು ಖುಷಿಯಾಗಿರ್ತಾರೆ. ಬಾರ್ ಬಿಲ್ ಕಟ್ಕೊಂಡು ಕುಡ್ಕೊಂಡು ದೇವದಾಸ್ ಹಾಕೊಂಡು ನಿಮ್ ಫೀಲಲ್ಲೇ ಸಾಯ್ತಾರೆ. ನಿಮ್ಗೇನು ಅನ್ಸೋದೇ ಇಲ್ವಾ? ಹೋಗ್ರಿ, ನೀವಿಲ್ಲ ಇನ್ನೊಬ್ಳು.